ನಮಸ್ತೆ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರ ಮುಖದಲ್ಲೂ ಒಂದು ಬಳಲಿಕೆ, ಆಯಾಸ ಕಾಣ್ತಾ ಇದೆಯಲ್ಲ? ಏನು ಏನು ಸೆಕೆ ಆಗ್ತಾ ಇದೆ ಅಲ್ಲ? ಬಹಳ ಸೆಕೆ ಆಗ್ತಾ ಇದೆ. ಸರಿ, ಏನು ಮಾಡ್ತೀರಿ ನೀವು ಮನೆಯಲ್ಲಿ? ಹಾಂ, ಕೆಲವರು ಫ್ಯಾನ್ ಹಾಕಿ ಕೂತಿದ್ದೀರಿ, AC ಹಾಕಿಕೊಂಡಿದ್ದೀರಿ, ಇನ್ನು ಕೂಲರನ್ನು ಹಾಕ್ಕೊಂಡಿದ್ದೀರಿ, ಇನ್ನು ಕೆಲವರು ಏನು ಮಾಡಿದ್ದೀರಿ, ಬೀಸಣಿಗೆ ಹಾಕಿ ಬೀಸಣಿಗೆಯಿಂದ ಗಾಳಿಯನ್ನು ಹಾಕ್ತಾ ಇದ್ದೀರಿ ಅಲ್ವಾ ಮಕ್ಕಳೇ? ಬಹಳ ಸೆಕೆ ಇರುವಂತಹ ಈ ಸಂದರ್ಭದಲ್ಲಿ ನೀವು ಪಾಠವನ್ನು ಕೇಳಲಿಕ್ಕೆ ನಿಂತಿದ್ದೀರಿ ಅಲ್ವಾ? ಭಾರತದ ಹವಾಮಾನವು ವೈವಿಧ್ಯದಿಂದ ಕೂಡಿದೆ. ಇಲ್ಲಿ ಸಾಮಾನ್ಯವಾಗಿ 3 ಕಾಲಗಳನ್ನು ನಾವು ಗಮನಿಸ್ಬೋದು ಅಲ್ವಾ? ಯಾವುದೆಲ್ಲ ಹೇಳ್ಬೋದಾ? ಸರಿ, ಬೇಸಗೆ ಕಾಲ, ಮಳೆಗಾಲ, ಚಳಿಗಾಲ. ಬೇಸಗೆ ಕಾಲ ಅಂತ ನಾವು ಯಾವ ಸಮಯವನ್ನು ಕರಿಬಹುದು? ಮಾರ್ಚ್ನಿಂದ ಮೇಯವರೆಗೆ ಬಹಳ ಸೆಕೆ ಅನುಭವಕ್ಕೆ ಬರ್ತದೆ ಅಲ್ವಾ? ಇಲ್ಲಿ ಈ ಸಂದರ್ಭವನ್ನು, ಈ ಕಾಲವನ್ನು ಬೇಸಗೆ ಕಾಲ ಅಂತ ಕರಿತೇವೆ. ಜೂನಿನಿಂದ ನವೆಂಬರ್ ತಿಂಗಳವರೆಗೆ ಮಳೆ ಕಂಡುಬರುತ್ತದೆ. ಇನ್ನು ಡಿಸೆಂಬರ್ನಿಂದ ಫೆಬ್ರವರಿಯವರೆಗೆ ಚಳಿ ಅನುಭವಕ್ಕೆ ಬರ್ತದೆ ಅಲ್ವಾ? ನಿಮಗೆ ಈ ಕಾಲಗಳಲ್ಲಿ ಬಹಳ ಪ್ರಿಯವಾದ, ಇಷ್ಟವಾದಂತಹ ಕಾಲ ಯಾವುದು ಹೇಳ್ಬೋದಾ? ಮಳೆಗಾಲ. ಯಾಕೆ? ಪೇಪರ್ ದೋಣಿಗಳನ್ನು ಮಾಡುವುದಕ್ಕಾಗ್ತದೆ, ಇನ್ನು ಮಳೆಯಲ್ಲಿ ನೆನೆಯುವುದಕ್ಕೆ ಆಗ್ತದೆ, ಕೊಡೆ ಹಿಡಿದುಕೊಂಡು ಆಟ ಆಡಲಿಕ್ಕಾಗ್ತದೆ ಅಲ್ವಾ? ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಮಳೆಗಾಲ ಅಲ್ಲ, ಬೇಸಗೆ ಇಷ್ಟ ಅಂತ. ಯಾಕೆ ಹೇಳಿ? ಬೇಸಗೆಯಲ್ಲಿ ಕ್ರಿಕೆಟ್ ಆಡುವುದಕ್ಕೆ ಗ್ರೌಂಡಿಗೆ ಹೋಗ್ಲಿಕ್ಕಾಗ್ತದೆ ಅಲ್ವಾ? ಇನ್ನು ಫುಟ್ಬಾಲ್, ವಾಲಿಬಾಲ್ ಇವುಗಳನ್ನೆಲ್ಲ ಆಡಲಿಕ್ಕೆ ಆಗ್ತದೆ. ಆದ ಕಾರಣ ಬೇಸಗೆ ಇಷ್ಟ ಅಂತ ಇನ್ನು ಕೆಲವರು ಹೇಳ್ತಾ ಇದ್ದೀರಿ ಅಲ್ವಾ? ಮಕ್ಕಳೇ, ಇಲ್ಲಿ ಕೊಟ್ಟಂತಹ ಚಿತ್ರಗಳನ್ನು ವೀಕ್ಷಿಸಿ. ನೀವು ಏನನ್ನೆಲ್ಲ ಗಮನಿಸಿದ್ದೀರಿ? ಏನು ನೋಡಿದ್ರಿ? ಬೇಸಗೆ ಕಾಲದಲ್ಲಿ ಆಗುವಂತಹ, ಪರಿಸರದಲ್ಲಿ ಆಗುವಂತಹ ತೊಂದರೆಗಳನ್ನು ನಾವು ಕಾಣಬಹುದು. ಯಾವೆಲ್ಲ ತೊಂದರೆಗಳು ಕಾಣ್ತಾ ಇವೆ? ಭೂಮಿ ಬಿರಿದು ಹೋಗಿದೆ, ಇನ್ನು ಗಿಡ ಮರಗಳು ಎಲೆಗಳನ್ನು ಉದುರಿಸಿ ಶುಷ್ಕವಾಗಿವೆ ಅಲ್ವಾ? ಇನ್ನು ಇಷ್ಟು ಮಾತ್ರವಾ? ಅಲ್ಲ, ಕುಡಿಯುವುದಕ್ಕೆ ಬೇಕಾದಂತಹ ನೀರನ್ನು ದೂರದ ಪ್ರದೇಶದಿಂದ ತೆಗೆದುಕೊಂಡು ಬರುವಂತಹ ಸಂದಿಗ್ಧ ಪರಿಸ್ಥಿತಿ ಕೂಡ
ಜನರಿಗೆ ಬಂದೊದಗಿದೆ. ಇನ್ಯಾವುದೆಲ್ಲ ಈ ಬೇಸಗೆ ಕಾಲದಲ್ಲಿ ಕಂಡುಬರುವಂತಹ ಸಂಕಷ್ಟಗಳು ಅಂತ ಹೇಳ್ಬೋದಾ ಮಕ್ಕಳೇ? ಕೆರೆ ಬಾವಿಗಳಲ್ಲಿ ನೀರು ಬರಿದಾಗಿರುತ್ತದೆ. ಇನ್ನು ಸೆಕೆ ಸಹಿಸುವುದಕ್ಕೆ ಸಾಧ್ಯ ಆಗ್ತಾ ಇರುವುದಿಲ್ಲ. ಇಂತಹ ಕಷ್ಟಗಳು ನಮಗೆ ಬರ್ತದೆ. ಇನ್ನು ಇಲ್ಲಿ ನೋಡಿ, ಯಾವ ಚಿತ್ರಗಳನ್ನು ನೀವು ಗಮನಿಸಿದ್ರಿ? ಇಲ್ಲಿ ಮಳೆಗಾಲದ ಅನುಭವಗಳು ನಮಗೆ ಕಂಡುಬರ್ತವೆ ಅಲ್ವಾ? ಬಹಳ ಖುಷಿಯಿಂದ ಮಳೆಯಲ್ಲಿ ಆಡುತ್ತಿರುವಂತಹ ಮಕ್ಕಳು, ಗಿಡಗಳು ಚಿಗುರಿವೆ, ಬಿತ್ತಿದಂತಹ ಬೀಜಗಳು ಮೊಳಕೆಯೊಡೆದಿವೆ. ಇನ್ನು ಇಷ್ಟು ಮಾತ್ರವಾ? ಅಲ್ಲ, ಎಲ್ಲೆಲ್ಲೂ ಹಚ್ಚ ಹಸಿರು ನಮ್ಮ ಕಣ್ಮನಗಳನ್ನು ಸೆಳೀತದೆ. ಕೆರೆ, ಬಾವಿ, ಹೊಳೆ, ನದಿಗಳಲ್ಲಿ ನೀರು ತುಂಬಿ ಹರಿತದೆ. ಇನ್ನು ರೈತರು ಕೃಷಿಯನ್ನು ಆರಂಭಿಸ್ತಾರೆ ಅಲ್ವಾ? ಈಗ ನಾವು ಮೋಡಗಳನ್ನು ಕರೆಯುವಂತಹ 6ನೇ ಪಾಠದ ಪರಿವರ್ತನೆಯ ಮೊದಲ ಕವಿತೆಯನ್ನು ನೋಡೋಣ. ಈ ಕವಿತೆಯಲ್ಲಿ ಏನು ಹೇಳಿದ್ದಾರೆ? ಮೊದಲಿಗೆ ಹಾಡನ್ನು ಆಲಿಸಿ. ಬನ್ನಿ ಮೋಡಗಳೇ ಬನ್ನಿ, ಮೈ ತುಂಬಿದ ಮದ್ದಾನೆ ತೆರದಿ ಬನ್ನಿ, ಕಾದಿಹ ಭುವಿಯನ್ನು ತಣಿಸಿ, ತಂಪಿನ ಮಳೆಯ ಸುರಿಸಿ, ಬಿತ್ತಿದ ಬೀಜವ ಮೊಳೆಸಿ, ಹಸಿರನು ಬೆಳೆಯ ಬನ್ನಿ, ಬನ್ನಿ ಮೋಡಗಳೇ ಬನ್ನಿ. ಮುಂಗಾರು ಮೋಡಗಳೇ ಏನಿತು ಕಾಯಿಸುವಿರೇನು ರಗಳೇ, ಗಿರಿ ಪರ್ವತಗಳ ದಾಟಿ ಬಯಲಿಗೆ ಬರಿದಾಗಿ ಬಿರಿದಿಹ ಕೆರೆ ಕುಂಟೆಗಳಿಗೆ, ಬರಡಾಗಿ ನಿಂತಿಹ ಗಿಡ ಬಳ್ಳಿಗಳಿಗೆ, ಹರುಷದ ನೀರೆರೆದು ಚೇತರಿಸಿ ಚಿಗುರಿಗೆ, ಬರಿಕೊಡದ ಬಾಲೆಯರು ಕಾತರದಿ ಕಾದಿಹರು ಸ್ವಾಗತಿಸುವರು ಮೋಡಗಳನ್ನು, ಗುಡುಗು ಗದ್ದಣಿ ಮಿಂಚನು ಕಂಡರು ಭುವಿಗಿಳಿವ ಸಂಜನು, ಬನ್ನಿ ಮೋಡಗಳೇ ಬನ್ನಿ. ಮುಂದೆ ಸಾಗಿಹ ನೀರವಿಯ ಸಿಂಗಾರಿ, ಬಯಲು ಸೀಮೆಯ ಬಿಸಿಗಾಳಿಗೆ ಹೆದರಿ, ಮಲೆನಾಡಿನ ಸಿರಿ ಸೊಬಗಿನ ತಂಪನರಸಿ, ಕಂಪಿನ ಮಂದ ಮಾರುತಾಶ್ರಯ ಬಯಸಿ, ಹೊರಟಿಹ ಜಲಸಿರಿಯ ಮಾರ್ದನಿಗೊಳಿಸಿ, ಧರೆಯ ಒಡಲಿಗೆ ಜನಸಿರಿ ಇಳಿಸಿ, ಸಾಗದಿರಿ ಮುಂದೆ ಸಾಗದಿರಿ, ದೀನರ ಕರೆಗೆ ಓಗುಡಿರಿ, ಮುಂದೆ ಸಾಗಿ ನಿರಾಶೆಯ ಛಾಯೆ ಹರಡದಿರಿ. ಹಾಡನ್ನು ಕೇಳಿದ್ರಾ ಮಕ್ಕಳೇ? ಬಹಳ ಸೊಗಸಾದ ಹಾಡು ಇದಾಗಿದೆ ಅಲ್ವಾ? ಕವಿತೆಯ ಶೀರ್ಷಿಕೆ ಏನು ಹೇಳಿ? ಮೋಡಗಳೇ. ಮೋಡಗಳು ಹೇಗೆ ಉಂಟಾಗ್ತವೆ ಹೇಳ್ಬೋದಾ? ಸರಿ, ಜಲಾಶಯಗಳು ಮತ್ತು ಸಸ್ಯಗಳಲ್ಲಿರುವಂತಹ ನೀರು ಸೂರ್ಯನ ಬಿಸಿಯಿಂದ ಆವಿಯಾಗಿ ವಾತಾವರಣವನ್ನು ಸೇರುತ್ತದೆ. ಆವಿ ತಣಿದು ಮೋಡವಾಗ್ತದೆ, ಮೋಡ ತಣಿದು ಮಳೆಯಾಗ್ತದೆ ಅಲ್ವಾ? ಸರಿ, ಈ ಮೊದಲ ಪ್ಯಾರದಲ್ಲಿ ಏನಿದೆ ಅಂತ ನೋಡೋಣ. ಬನ್ನಿ ಮೋಡಗಳೇ ಬನ್ನಿ, ಮೈ ತುಂಬಿದ ಮದ್ದಾನೆ ತೆರದಿ ಬನ್ನಿ, ಕಾದಿಹ ಭುವಿಯನ್ನು ತಣಿಸಿ, ತಂಪಿನ ಮಳೆಯ ಸುರಿಸಿ, ಬಿತ್ತಿದ ಬೀಜವ
ಬೆಳೆಸಿ ಹಸಿರನ್ನು ಬೆಳೆಯ ಬನ್ನಿ. ಕವಿ ಬಹಳ ಸೊಗಸಾಗಿ ಈ ಸಾಲುಗಳಲ್ಲಿ ಮೋಡಗಳನ್ನು ಆಹ್ವಾನಿಸ್ತಾ ಇದ್ದಾನೆ. ಬಿಸಿಲಿನ ಬೇಗೆಯಿಂದ ಕಾದು ಹೋದಂತಹ ಭೂಮಿಯನ್ನು ತಣಿಸುವುದಕ್ಕೋಸ್ಕರ ಮೋಡಗಳು ಮದ್ದಾನೆಗಳ ರೀತಿಯಲ್ಲಿ ಬರಲಿ. ಮದ್ದಾನೆ ಅಂದ್ರೇನು? ಮದ ಬಂದಂತಹ ಆನೆಗಳು ಯಾವ ರೀತಿ ವೇಗವಾಗಿ ಬರ್ತವೋ ಆ ರೀತಿ ಮೋಡಗಳು ಮಳೆಯನ್ನು ಸುರಿಸುವುದಕ್ಕೋಸ್ಕರ ಬರಲಿ. ಮಳೆಯನ್ನು ಸುರಿಸಿ ಭೂಮಿಯನ್ನು ತಂಪು ಮಾಡಲಿ. ಆಮೇಲೆ ಬಿತ್ತಿದಂತಹ ಬೀಜಗಳು ಮೊಳಕೆಯೊಡೆದು ಎಲ್ಲೆಡೆಯಲ್ಲೂ ಹಸಿರು ತುಂಬಿರಲಿ ಎಂಬುದಾಗಿ ಕವಿ ಆಶಿಸ್ತಾ ಇದ್ದಾರೆ. ನಾವೀಗ ಎರಡನೇ ಪ್ಯಾರವನ್ನು ನೋಡೋಣ. ಮುಂಗಾರು ಮೋಡಗಳೇ ಎನಿತು ಕಾಯಿಸುವಿರಿ ಏನು ರಗಳೇ, ಗಿರಿ ಪರ್ವತಗಳನ್ನು ದಾಟಿ ಬಯಲಿಗೆ ಬರಿದಾಗಿ ಬಿರಿದಿಹ ಕೆರೆ ಕುಂಟೆಗಳಿಗೆ, ಬರಡಾಗಿ ನಿಂತ ಗಿಡ ಬಳ್ಳಿಗಳಿಗೆ ಹರುಷದ ನೀರೆರೆದು ಚೇತರಿಸಿ ಚಿಗುರಿಗೆ. ಏನು ಹೇಳ್ತಾ ಇದ್ದಾನೆ ಕವಿ? ನೀವೆಲ್ಲ ಮೋಡಗಳೇ ಎಷ್ಟು ಕಾಯಿಸ್ತಾ ಇದ್ದೀರಿ ನಮ್ಮನ್ನು. ಮಳೆಗಾಗಿ ಎಷ್ಟು ದಿನಗಳಿಂದ ನಾವು ಕಾಯ್ತಾ ಇದ್ದೇವೆ. ನೀವು ಗಿರಿ ಪರ್ವತಗಳನ್ನು ದಾಟಿ ಬಯಲ ಕಡೆಗೆ ಬನ್ನಿ. ಈ ಬಯಲಿನಲ್ಲಿ ಕೆರೆಗಳು ಒಣಗಿ ಹೋಗಿವೆ, ಬಿರಿದು ಹೋಗಿವೆ, ಗಿಡ ಮರಗಳು ಬರಡಾಗಿವೆ. ಇಂತಹ ಪ್ರದೇಶಕ್ಕೆ ಮೋಡಗಳೇ ಬನ್ನಿ ಎಂಬುದಾಗಿ ಕವಿ ಮೋಡಗಳನ್ನು ಕರೀತಾ ಇದ್ದಾನೆ. ಬರಿಕೊಡದ ಬಾಲೆಯರು ಕಾತರದಿ ಕಾದಿಹರು, ಸ್ವಾಗತಿಸುವರು ಮೋಡಗಳನ್ನು. ಬರಿಕೊಡ ಹೇಳಿದ್ರೇನು? ನೀರಿಲ್ಲದಂತಹ ಬರಿದಾದಂತಹ ಕೊಡಗಳನ್ನು ಹಿಡಿದು ನೀರಿಗಾಗಿ ಕಾಯ್ತಾ ಇದ್ದಾರೆ. ಯಾರು? ಬಾಲೆಯರು, ಹೆಣ್ಣು ಮಕ್ಕಳು. ಅವರು ಮೋಡಗಳನ್ನು ಸ್ವಾಗತಿಸ್ತಾ ಇದ್ದಾರಂತೆ. ಗುಡುಗು ಗದ್ದಣಿ ಮಿಂಚನು ಕಂಡರು ಭುವಿಗಿಳಿವ ಸಂಚನು. ಗುಡುಗು ಮಿಂಚಿನ ಜೊತೆಯಲ್ಲಿ ಭೂಮಿಗೆ ಬರುವಂತಹ ಮಳೆಯನ್ನು ಸ್ವಾಗತಿಸುವುದಕ್ಕೋಸ್ಕರ ಇಲ್ಲಿ ಹೆಣ್ಣು ಮಕ್ಕಳು ಕಾಯ್ತಾ ಇದ್ದಾರೆ ಎಂಬುದಾಗಿ ಕವಿ ಹೇಳ್ತಾ ಇದ್ದಾನೆ. ಕೊನೆಯ ಪಾರವನ್ನು ನೋಡೋಣ. ಮುಂದೆ ಸಾಗಿಹ ನೀರಾವಿಯ ಸಿಂಗಾರಿ, ಬಯಲು ಸೀಮೆಯ ಬಿಸಿಗಾಳಿಗೆ ಹೆದರಿ, ಮಲೆನಾಡಿನ ಸಿರಿ ಸೊಬಗಿನ ತಂಪನರಸಿ, ಕಂಪಿನ ಮಂದ ಮಾರುತ ಆಶ್ರಯ ಬಯಸಿ, ಹೊರಟಿಹ ಜಲಸಿರಿಯ ಮಾರ್ದನೀಯಗೊಳಿಸಿ, ಧರೆಯ ಒಡಲಿಗೆ ಜಲಸಿರಿಯ ಇಳಿಸಿ. ಇಲ್ಲಿ ಬಯಲು ಸೀಮೆಯಿಂದ ಮಲೆನಾಡಿನ ಎಡೆಗೆ ಚಲಿಸುತ್ತಿರುವಂತಹ ಮಂದ ಮಾರುತವನ್ನು ಕುರಿತು ಕವಿ ಹೇಳ್ತಾ ಇದ್ದಾನೆ. ಬಯಲು ಸೀಮೆಯಲ್ಲಿ ಯಾವಾಗಲೂ ಬಿಸಿಯಾದ ಗಾಳಿ ಇರ್ತದೆ. ಯಾಕೆ? ಇಲ್ಲಿ ಗಿಡ ಮರಗಳು ಬಹಳ ಕಡಿಮೆ, ಸದಾ ಬಿಸಿಲು ಬೀಳ್ತಾ ಇರ್ತದೆ. ಇಂತಹ ಪ್ರದೇಶದಲ್ಲಿ ಬೀಸುವಂತಹ ಬಿಸಿಗಾಳಿಗೆ ಹೆದರಿ ಮಂದ ಮಾರುತವು ಯಾವ ಕಡೆಗೆ ಹೋಗ್ತಾ ಇದೆ ಅಂತೆ? ಮಲೆನಾಡಿನ ಎಡೆಗೆ. ಮಲೆನಾಡಿನಲ್ಲೋ ಹಚ್ಚ ಹಸುರಾದ ವನ, ಗುಡ್ಡ ಬೆಟ್ಟಗಳು ಕಣ್ಮನಗಳನ್ನು ಸೆಳಿತವೆ. ಸದಾ ಹರಿಯುವಂತಹ ತೊರೆಗಳು ಇಲ್ಲಿವೆ. ಇನ್ನು ತಂಪಾದ ಗಾಳಿ ಬೀಸುವಂತಹ ಪ್ರದೇಶ ಈ ಮಲೆನಾಡಾಗಿದೆ. ಇಲ್ಲಿಯ ಸೊಬಗನ್ನು ನೋಡಿ ಮಂದ ಮಾರುತ ಆ ಕಡೆಗೆ ಹೋಗ್ತಾ ಇದೆ. ಅದನ್ನು ನೋಡಿದಂತಹ ಕವಿ ಹೇಳ್ತಾನೆ, ನೀನು ಈ ಬಯಲಿನಲ್ಲಿ ಮಳೆಯನ್ನು ಸುರಿಸು, ಮೋಡಗಳೇ ಮುಂದೆ ಸಾಗದಿರಿ, ಮಲೆನಾಡಿನೆಡೆಗೆ ಹೋಗಬೇಡಿ ಎಂಬುದಾಗಿ ಕವಿ ಹೇಳ್ತಾನೆ. ಕೊನೆಯ ಸಾಲುಗಳನ್ನು ನೋಡೋಣ. ಸಾಗದಿರಿ ಮುಂದೆ ಸಾಗದಿರಿ, ದೀನರ ಕರೆಗೆ ಓಗೊಡಿರಿ. ಇಲ್ಲಿ ನೀರಿಲ್ಲದೆ ಬಹಳ
ಬೇಸರದಿಂದ ಇರುವಂತಹ ನಮ್ಮ ಕರೆಗೆ ಓಗೊಟ್ಟು ಮಳೆಯನ್ನು ಸುರಿಸಿ ಮುಂದೆ ಸಾಗಿ ನಿರಾಶೆಯ ಛಾಯೆಯನ್ನು ನಮ್ಮಲ್ಲಿ ಮೂಡಿಸದಿರಿ ಎಂಬುದಾಗಿ ಕವಿ ಹೇಳ್ತಾನೆ. ಒಟ್ಟಾಗಿ ಇಲ್ಲಿ ಕವಿಯು ಮೋಡಗಳನ್ನು ಬಯಲಲ್ಲಿರುವಂತಹ ಬರಿದಾದ ಭೂಮಿಯಲ್ಲೂ ಹಚ್ಚ ಹಸುರಾಗಿ ಮಾರ್ಪಡಿಸುವುದಕ್ಕೋಸ್ಕರ ಮಳೆಯನ್ನು ಸುರಿಸು ಎಂಬುದಾಗಿ ಕೇಳ್ತಾ ಇದ್ದಾನೆ. ಮಕ್ಕಳೇ, ಕವಿತೆಯ ಆಶಯ ಅರ್ಥ ಆಯ್ತಲ್ವಾ? ಪ್ರಭಾವತಿ ಎಸ್ ದೇಸಾಯಿ ಅವರು ರಚಿಸಿದಂತಹ ಮೋಡಗಳೇ ಎನ್ನುವ ಕವಿತೆಯನ್ನು ನೀವು ರಾಗ ಸಂಯೋಜಿಸಿ ಹಾಡಿ ನಿಮ್ಮ ಅಧ್ಯಾಪಕರಿಗೆ ಕಳಿಸ್ತೀರಲ್ವ? ಮುಂದಿನ ಚಟುವಟಿಕೆ ಏನು ಅಂತ ನೋಡೋಣ. ಉತ್ತರಿಸಿರಿ. ಈ ಕವಿತೆಯು ನಿಮಗೆ ಎಷ್ಟು ಅರ್ಥ ಆಗಿದೆ ಎಂಬುದನ್ನು ತಿಳ್ಕೊಳ್ಳಿಕ್ಕಿರುವಂತಹ ಆ್ಯಕ್ಟಿವಿಟಿ ಇದಾಗಿದೆ. ಇಲ್ಲಿ ನಾವು ಗಮನಿಸಬೇಕಾದ ಮೊದಲ ಪ್ರಶ್ನೆ ಏನು ನೋಡೋಣ. ಮೋಡಗಳು ಹೇಗೆ ಬರಬೇಕು ಎಂದು ಕವಿ ಆಶಿಸುತ್ತಾನೆ. ಎರಡನೇ ಪ್ರಶ್ನೆ, ಮುಂಗಾರು ಮೋಡಗಳೊಡನೆ ಕವಿ ಏನೆಂದು ಕೇಳಿಕೊಳ್ಳುತ್ತಾನೆ. ನೀರಾವಿಯು ಬಯಲು ಸೀಮೆಯನ್ನು ದಾಟಿ ಮುಂದೆ ಸಾಗುವುದಕ್ಕೆ ಕಾರಣ ಏನು? ಈ 3 ಪ್ರಶ್ನೆಗಳಿಗೂ ಉತ್ತರವನ್ನು ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳಿಸಬೇಕು. ಆಶಯ ಬರೀರಿ. ಆಶಯ ಅಂತ ಹೇಳುವಾಗ ಸರಳವಾದ ವಾಕ್ಯಗಳಿಂದ, ಸ್ಪಷ್ಟವಾದ ವಿವರಣೆಯಿಂದ ಸಂಕ್ಷಿಪ್ತವಾಗಿ ಬರಿಬೇಕು. ಆಶಯ ಬರೆಯಿರಿ. ಏನು ಆಶಯ ಬರಿಬೇಕು? ಇಲ್ಲಿ ಒಂದು ಕವಿತೆಯ ಸಾಲುಗಳನ್ನು ನೀಡಿದ್ದಾರೆ. ಯಾವ ಸಾಲುಗಳನ್ನು ಅಂತ ನೋಡೋಣ. ಬರಿಕೊಡದ ಬಾಲೆಯರು ಕಾತರದಿ ಕಾದಿಹರು, ಸ್ವಾಗತಿಸುವರು ಮೋಡಗಳನ್ನು. ಗುಡುಗು ಗದ್ದಣಿ ಮಿಂಚನು, ಕಂಡರು ಭುವಿಗಿಳಿವ ಸಂಚನು. ಈ ಸಾಲುಗಳಲ್ಲಿ ಕವಿ ಏನು ಹೇಳಿದ್ದಾನೆ ಎನ್ನುವುದಾಗಿ ನಾವು ಹೇಳಬೇಕು. ಪದ್ಯದ ಈ ಸಾಲುಗಳು ನೀರಿಗಾಗಿ ಕಾದಿರುವಂತಹ ಹೆಣ್ಣು ಮಕ್ಕಳು ಕುರಿತು ಹೇಳಲಾಗಿದೆ. ನೀರಿಗಾಗಿ ಬರೀ ಕೊಡವನ್ನು ಹಿಡಿದು ಕಾಯುತ್ತಿರುವಂತಹ ಹೆಣ್ಣು ಮಕ್ಕಳು ಆಕಾಶದಲ್ಲಿ ಕಾಣುವಂತಹ ಮೋಡಗಳನ್ನು ಸ್ವಾಗತಿಸ್ತಾ ಇದ್ದಾರೆ. ಮೋಡದ ಜೊತೆಗಾರರಾದ ಗುಡುಗು, ಮಿಂಚು ಇವುಗಳು ಭೂಮಿಯ ಎಡೆಗೆ ಬಂದಿಳಿಯುವಂತಹ ದೃಶ್ಯವನ್ನು ನೋಡುತ್ತಾ ಮೋಡ ಮಳೆಯಾಗಿ ಸುರಿಯಲಿ ಎಂಬುದಾಗಿ ಹಾರೈಸ್ತಾ ಇದ್ದಾರೆ. ಹೀಗೆ ಈ ಆಶಯವನ್ನು ನಿಮ್ಮದೇ ವಾಕ್ಯಗಳಲ್ಲಿ ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳಿಸಬೇಕು. ಪ್ರಾಸಪದ ಈಗಾಗಲೇ ನಿಮಗೆ ಹಿಂದಿನ ತರಗತಿಗಳಲ್ಲಿ ಆದಿಪ್ರಾಸ, ಅಂತ್ಯಪ್ರಾಸದ ಕುರಿತು ತಿಳಿದುಕೊಂಡಿದ್ದೀರಿ ಅಲ್ವಾ? ಇಲ್ಲಿ ಈ ಕವಿತೆಯಲ್ಲಿ ನಾವು ಅಂತ್ಯಪ್ರಾಸವನ್ನು ಕಾಣುತ್ತೇವೆ. ಯಾವುದೆಲ್ಲ ಎಂಬುದನ್ನು ನೀವು ಹೇಳಬಹುದಾ? ಸುರಿಸಿ, ತಣಿಸಿ ಅಲ್ವಾ? ಇನ್ನು ಮೊಳೆಸಿ, ಕರೆಕ್ಟ್. ಇಂತಹ ಅಂತ್ಯಪ್ರಾಸಗಳನ್ನು ನೀವು ನಿಮ್ಮ ನೋಟು ಪುಸ್ತಕದಲ್ಲಿ ಬರೆದು ಅಧ್ಯಾಪಕರಿಗೆ ಕಳಿಸಬೇಕು. ಮುಂದಿನ ಆ್ಯಕ್ಟಿವಿಟಿ ಆಸ್ವಾದನಾ ಟಿಪ್ಪಣಿಯನ್ನು ಬರೆಯಿರಿ. ಮಕ್ಕಳೇ, ಈ ಕವಿತೆಯನ್ನು ಸಂಪೂರ್ಣವಾಗಿ ನೀವು ಓದಬೇಕು. ಓದಿ ಅರ್ಥೈಸಿದ ಬಳಿಕ ನಿಮಗೆ ಯಾವ ಸಾಲುಗಳು ಇದರಲ್ಲಿ ಇಷ್ಟವಾಯಿತು, ಯಾಕೆ ಇಷ್ಟ ಆಯಿತು ಎಂಬುದನ್ನು ಸಂಕ್ಷಿಪ್ತವಾಗಿ ಬರೆಯಬೇಕು. ರೆಡಿಯಾ? ಈಗ ಇಲ್ಲಿ ನನಗೆ ಇಷ್ಟವಾದಂತಹ ಸಾಲುಗಳನ್ನು ನಾನು ಹೇಳ್ತೇನೆ, ಯಾಕೆ ಇಷ್ಟ ಆಯಿತು ಅಂತ ಕೂಡ ಹೇಳ್ತೇನೆ. ಬನ್ನಿ ಮೋಡಗಳೇ ಬನ್ನಿ, ಮೈ ತುಂಬಿದ ಮದ್ದಾನೆ ತೆರದಿ ಬನ್ನಿ, ಕಾದಿಹ ಭುವಿಯನ್ನು ತಣಿಸಿ, ತಂಪಿನ ಮಳೆಯ ಸುರಿಸಿ, ಬಿತ್ತಿದ ಬೀಜವ ಬೆಳೆಸಿ, ಹಸಿರನು ಬೆಳೆಯ ಬನ್ನಿ. ಈ ಸಾಲುಗಳು ನನಗೆ ಬಹಳ ಇಷ್ಟ ಆಯಿತು. ಯಾಕೆ ಇಷ್ಟ ಆಯಿತು? ಏನು ಬರಿಬೇಕು ಇದರಲ್ಲಿ ಅಂತ ನೋಡೋಣ. ಪ್ರಭಾವತಿ ಎಸ್ ದೇಸಾಯಿಯವರು ರಚಿಸಿದಂತಹ ಮೋಡಗಳೇ ಎನ್ನುವ ಕವಿತೆಯ ಈ ಸಾಲುಗಳು ನನಗೆ ಬಹಳ ಇಷ್ಟವಾದವು. ಯಾಕೆ ಇಷ್ಟ ಆಯಿತು ಅದನ್ನು ಬರಿಬೇಕಲ್ವಾ? ಭೂಮಿಯಲ್ಲಿ ಜೀವದ ನೆಲೆ ನಿಲ್ಲುವಿಕೆಗಾಗಿ ಕವಿ ಇಲ್ಲಿ ಮಳೆ ಮೋಡಗಳನ್ನು
ಸ್ವಾಗತಿಸ್ತಾ ಇದ್ದಾರೆ. ಬಿಸಿಲಿನ ಬೇಗೆಯಿಂದ ಕಾದಂತಹ ಭೂಮಿಯನ್ನು ತಣಿಸುವುದಕ್ಕೋಸ್ಕರ ಮೋಡಗಳು ಮದ್ದಾನೆಯ ರೀತಿಯಲ್ಲಿ ಭೂಮಿಯ ಎಡೆಗೆ ಬರಲಿ, ಮಳೆಯನ್ನು ಸುರಿಸಲಿ, ಅದೇ ರೀತಿ ಬಿತ್ತಿದಂತಹ ಬೀಜವು ಮೊಳಕೆ ಬರಲಿ, ಎಲ್ಲೆಡೆಯೂ ಹಚ್ಚ ಹಸಿರು ತುಂಬಲಿ ಎನ್ನುವುದಾಗಿ ಕವಿ ಆಶಿಸಿದ್ದಾನೆ. ಈ ಸಾಲುಗಳನ್ನು ಸೊಗಸಾಗಿ ರಚಿಸಿದ್ದಾರೆ. ಆದ ಕಾರಣ ಈ ಸಾಲುಗಳು ಬಹಳ ಇಷ್ಟವಾದವು. ಅದೇ ರೀತಿ ನಿಮಗೆ ಇಷ್ಟವಾದಂತಹ ಸಾಲುಗಳನ್ನು ಆಯ್ಕೆ ಮಾಡುವುದು, ಅದೇ ರೀತಿ ನಿಮ್ಮ ಆಶಯ ಯಾಕೆ ಇಷ್ಟ ಆಯಿತು ಎನ್ನುವುದನ್ನು ಸ್ಪಷ್ಟವಾಗಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳಿಸಬೇಕು. ಮುಂದಿನ ಆ್ಯಕ್ಟಿವಿಟಿ ನೋಡೋಣ. ಸಾಲುಗಳನ್ನು ಮುಂದುವರಿಸಿರಿ. ಇಲ್ಲಿ 4 ಸಾಲುಗಳನ್ನು ಕೊಟ್ಟಿದ್ದಾರೆ. ಏನದರಲ್ಲಿದೆ, ಯಾವ ಸಾಲುಗಳು ಅಂತ ನೋಡೋಣ ಅಲ್ವಾ. ಸುಡುವುದು ನೆಲವು, ಒಣಗಿದೆ ಕೆರೆಯು, ಎಂಥ ಧಗೆಯು, ಭಣ ಭಣ ಬಿಸಿಲು. ಈ ಬೇಸಿಗೆ ಕಾಲದ ಒಂದು ಚಿತ್ರಣ ಇಲ್ಲಿ ಇದೆ ಅಲ್ವಾ. ಸುಡುವುದು ನೆಲವು, ಒಣಗಿದೆ ಕೆರೆಯು, ಎಂಥ ಧಗೆ ಅಂದರೆ ಬಿಸಿಲು ಅಂತ, ಭಣ ಭಣ ಬಿಸಿಲು. ಹಾಗಿದ್ರೆ ಮುಂದಿನ ಸಾಲುಗಳಲ್ಲಿ ಹೇಗೆ ಬರಿಬಹುದು? ಒಂದು ಪ್ಯಾರವನ್ನು ನಾನು ಹೇಳ್ತೇನೆ, ಮುಂದಿನ ಒಂದು ಪ್ಯಾರವನ್ನು ನೀವು ಪೂರ್ತಿ ಮಾಡ್ತೀರಲ್ಲ ಮಕ್ಕಳೇ. ಬಾಡಿದೆ ಗಿಡವು, ಮುದುಡಿದೆ ಹೂವು, ಎಂಥ ಧಗೆಯೋ, ಭಣ ಭಣ ಬಿಸಿಲು ಅಲ್ವಾ. ಏನಾಗಿದೆ? ಗಿಡಗಳು ಬಾಡಿ ಹೋಗಿವೆ, ಹೂವು ಮುದುಡಿದೆ, ಎಂಥ ಧಗೆ, ಎಂಥ ಬಿಸಿಲು. ಇನ್ನು ಮುಂದಿನ ಸಾಲುಗಳನ್ನು ನೀವು ಬರೆದು ಕಳಿಸ್ತೀರಲ್ಲ. ವೆರಿ ಗುಡ್. ಕೊನೆಯ ಆ್ಯಕ್ಟಿವಿಟಿ, ಕೆಳಗೆ ನೀಡಿದಂತಹ ಘಟನೆಗಳನ್ನು ಬರೆಯಿರಿ. ಕೆಲವು ಪದಗಳನ್ನು ಇಲ್ಲಿ ನೀಡಿದ್ದಾರೆ, ಯಾವುದಿಲ್ಲ ಅಂತ ನೋಡೋಣ. ಧಗೆ, ಚೇತರಿಸು, ಬರಡು, ಮೋಡ, ಬೀಜ, ಹರುಷ, ಸ್ವಾಗತ, ನಿರಾಶೆ. ಕೆಳಗೆ ನೀಡಿದಂತಹ ಪದಗಳನ್ನು ಬಳಸಿಕೊಂಡು 5-6 ವಾಕ್ಯಗಳಲ್ಲಿ ಘಟನೆಗಳನ್ನು ಬರಿಬೇಕು. ಘಟನೆ ಅಂದರೆ ಏನು? ನೀವು ಕಂಡಂತಹ ದೃಶ್ಯ ಆಗಬಹುದು, ಇನ್ನು ನಿಮ್ಮ ಅನುಭವ ಆಗಬಹುದು, ಅಥವಾ ಎಂದೋ ನಡೆದ ಕಲ್ಪನೆಯ ಘಟನೆಯೂ ಆಗಬಹುದು. ಇಷ್ಟು ಪದಗಳು ಅಲ್ಲಿ ಇರಬೇಕು. ಈ ಪದಗಳನ್ನು ಬಳಸಿ ನಿಮ್ಮದೇ ವಾಕ್ಯದಲ್ಲಿ ಘಟನೆಗಳನ್ನು ಪೂರ್ತಿ ಮಾಡಿ ನಿಮ್ಮ ಅಧ್ಯಾಪಕರಿಗೆ ಕಳಿಸಬೇಕು.